ರಾಜ್‌ಕುಮಾರ್ ಅವರು 206 ಸಿನಿಮಾಗಳಲ್ಲಿ ನಟಿಸಿರುವಂಥದ್ದು. ಈ 206 ಸಿನಿಮಾಗಳಲ್ಲಿ 205 ಸಿನಿಮಾಗಳು ಕನ್ನಡ ಸಿನಿಮಾಗಳೇ. ಆದರೆ ಈ 206ನೇ ಸಿನಿಮಾ ಯಾವುದು? ಪರಭಾಷಾ ಸಿನಿಮಾ ಯಾವುದು ಅಂತ ಹೇಳಿ ಪ್ರಶ್ನೆ ಬರುತ್ತಲ್ವಾ? ಸೊ ಅಲ್ಲಿ ಏನಪ್ಪ ಅಂದರೆ ತುಂಬ ವಿಶೇಷವಾದ ಹೆಸರು ಕಾಳಹಸ್ತಿ ಮಹಾತ್ಯಂ ಅಂತ ಹೇಳಿ. ಕಾಳಹಸ್ತಿ ಮಹಾತ್ಯಂ 1954ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಇಲ್ಲಿ ವಿಶೇಷ ಏನಂದರೆ ರಾಜ್‌ಕುಮಾರ್ ಅವರ ಮೊದಲ ಕನ್ನಡ ಸಿನಿಮಾಕ್ಕೂ ಈ ಒಂದು ತೆಲುಗು ಮೊದಲ ಸಿನಿಮಾಕ್ಕೂ ಒಂದು ಲಿಂಕ್ ಇದೆ. ಅದೇನಪ್ಪ ಅಂದರೆ ರೀಮೇಕ್. ಸೊ ಬೇಡರ ಕಣ್ಣಪ್ಪ 1954 ಮೇ 7ನೇ ತಾರೀಕು ರಿಲೀಸ್ ಆದಂಥ ಸಿನಿಮಾ. ಸೊ ಈ ಸಿನಿಮಾದ ರೀಮೇಕ್ ಸಿನಿಮಾನೇ ಅಥವಾ ರೀಮೇಕ್ ಚಿತ್ರ ಕಾಳಹಸ್ತಿ ಮಹಾತ್ಯಂ ಅಂತ ಹೇಳೋ ಸಿನಿಮಾ. ಸೊ ಈ ಸಿನಿಮಾ ಆದ ಮೇಲೆ ರಾಜ್‌ಕುಮಾರ್ ಅವರು ಬೇರೆ ಯಾವುದೇ ಪರಭಾಷೆಯ ಸಿನಿಮಾನ ಮಾಡಲೇ ಇಲ್ಲ. ಸೊ ಇದು ರೀಮೇಕ್ ಆಗಿದ್ದರಿಂದ ರಾಜ್‌ಕುಮಾರ್ ಅವರೇ ಬೇಡರ ಕಣ್ಣಪ್ಪ ಚಿತ್ರದ ಕಣ್ಣಪ್ಪನ ಪಾತ್ರ ಮಾಡಿದರು ಅನ್ನೋಂಥದ್ದು ನಮಗೆ ಸಿಗುವಂಥ ಮಾಹಿತಿ. ಸೊ ರಾಜ್‌ಕುಮಾರ್ ಅವ್ರ ಬಗ್ಗೆ ಈಗ ಹೇಳಲಿಕ್ಕೆ ಕಾರಣ ಗೊತ್ತಿರುವಂಥದ್ದೇ ಏಪ್ರಿಲ್ ತಿಂಗಳು ತುಂಬ ವಿಶೇಷವಾದ ತಿಂಗಳು. ಹಾಗೆಯೇ ಸಿಹಿ ಕಹಿ ಅಂತೀವಲ್ಲ, ಎರಡೂ ಇರುವಂತಹ ಒಂದು ತಿಂಗಳಿದು. ಏಪ್ರಿಲ್ 12, 2006 ರಾಜ್‌ಕುಮಾರ್ ಅವರು ಎಲ್ಲರನ್ನ ಅಗಲಿ ಹೋದರು. ಅಪಾರ ಸಂಖ್ಯೆಯ ಅಭಿಮಾನಿ ದೇವರುಗಳನ್ನು ಅಗಲಿ ಹೋದರು ರಾಜ್‌ಕುಮಾರ್ ಅವರು. ಅಂತಹ ರಾಜ್‌ಕುಮಾರ್ ಅವರು ಈಗ ಎಲ್ಲರನ್ನ ಅಗಲಿ ಈ ವರ್ಷಕ್ಕೆ ಅಂದರೆ 2026 ಏಪ್ರಿಲ್ 12ಕ್ಕೆ 20 ವರ್ಷ ಆಗುತ್ತೆ. ಸೊ 20 ವರ್ಷದ ನೆನಪಲ್ಲಿ ಒಂದಷ್ಟು ಅವರ ಸಿನಿಮಾಗಳು, ಹಾಗೆಯೇ ಅವರ ಮೊದಲ ತೆಲುಗು ಸಿನಿಮಾ ಬಗ್ಗೆ ಹೇಳುವಂಥದ್ದು. ಸೊ ಈಗಾಗಲೇ ಹೇಳಿದಂತೆ ಕಾಳಹಸ್ತಿ ಮಹಾತ್ಯಂ ಸಿನಿಮಾ ರಾಜ್‌ಕುಮಾರ್ ಅವರ ಮೊಟ್ಟ ಮೊದಲ ಮತ್ತು ಕೊನೆಯ ಪರಭಾಷೆಯ ಸಿನಿಮಾ. ಸೊ ಈ ಸಿನಿಮಾ ಆದಮೇಲೆ ಮತ್ತೆ ಬೇರೆ ಯಾವುದೇ ಪರಭಾಷೆಯ ಸಿನಿಮಾಗಳನ್ನು ಮಾಡಲಿಲ್ಲ. 205 ಸಿನಿಮಾಗಳು ಕನ್ನಡ ಸಿನಿಮಾಗಳನ್ನು ಮಾಡಿರುವಂಥದ್ದು. ಬಾಂಡ್ ಸರಣಿಯ ಸಿನಿಮಾಗಳು, ಹಾಗೆಯೇ ಭಕ್ತಿ ಪ್ರಧಾನ ಸಿನಿಮಾಗಳು, ಆ್ಯಕ್ಷನ್ ಇರುವಂಥ ಸಿನಿಮಾಗಳು, ಸೊ ಪೌರಾಣಿಕ, ಹಾಗೆಯೇ ಸಾಮಾಜಿಕ, ಹೀಗೆ ಎಲ್ಲ ವಿಭಾಗದ ಅಥವಾ ಎಲ್ಲ ಸೆಕ್ಷನ್ ಅಂತೇನು ಹೇಳ್ತೀವಿ, ಸೊ ಆ ಥರದ ಎಲ್ಲ ಸಿನಿಮಾಗಳನ್ನು ಮಾಡ್ಕೊಂಡು ಬಂದರು ರಾಜ್‌ಕುಮಾರ್ ಅವರು. ಸೊ ಬಂಗಾರದ ಮನುಷ್ಯ ನಮಗೆ ಬೇರೆ ಥರದ ಒಂದು ಭಾವನೆಯನ್ನು ಮೂಡಿಸುತ್ತೆ ಈಗಲೂ. ಹಾಗೆಯೇ ಕಸ್ತೂರಿ ನಿವಾಸದ ಒಂದು ಫೀಲ್ ಬೇರೆ. ಹಾಗೆಯೇ ಮಯೂರ ಸಿನಿಮಾ ಅಂತಂದರೆ ಅದು ಬೇರೆ. ಈಗ ಬೇಡರ ಕಣ್ಣಪ್ಪ ಅಂತಂದಾಗ ದೇವರ ಬಗ್ಗೆ ಇರುವಂಥ ಅಭಿಮಾನ, ಪ್ರೀತಿ, ಸೊ ಯಾವ ಥರ ತೋರಿಸಿದ್ರು ಅನ್ನುವಂಥದ್ದು, ಬಬ್ರುವಾರ ಎರಡೆರಡು ಪಾತ್ರಗಳು. ಸೊ ಹೀಗೆ ರಾಜ್‌ಕುಮಾರ್ ಅವರು ಇಷ್ಟ ಆಗಲಿಕ್ಕೆ ಸಾಕಷ್ಟು ಕಾರಣಗಳಿದೆ. ವೈಯಕ್ತಿಕ ಮತ್ತು ಆಫ್ ಸ್ಕ್ರೀನ್ ವಿಚಾರಕ್ಕೆ ಬಂದರೆ ರಾಜ್‌ಕುಮಾರ್ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಒಂದು ಸಣ್ಣ ಘಟನೆ ಹೇಳ್ತೀನಿ. ನಿಸಾರ್ ಅಹಮದ್ ಅವರ ಮನೆಗೆ ಊಟಕ್ಕೆ ಹೋಗಿದ್ರು, ನಾನ್ ವೆಜ್ ಊಟಕ್ಕೆ. ಸೊ ಊಟ ಆದಮೇಲೆ ಅವ್ರಿಗೆ ತುಂಬ ಖುಷಿಯಾಗಿದ್ದೇನಪ್ಪ ಅಂದರೆ ಆ ಘಮಲು ಬಿರಿಯಾನಿಯ ಸ್ಮೆಲ್ ಏನಿದೆಯಲ್ಲ ಹಾಗೆ ಕೈಲಿತ್ತು. ಸೊ ಅದು ಹಾಗೆ ಉಳಿಬೇಕು ಅಂಥೇಳಿ ಕೈ ತೊಳಿಲಿಕ್ಕೂ ಹಿಂಜರಿದ್ರು ರಾಜ್‌ಕುಮಾರ್ ಅನ್ನುವಂಥದ್ದು. ಹಾಗೆಯೇ ರಾಜ್‌ಕುಮಾರ್ ಅವರ ಯೋಗಾಭ್ಯಾಸ. ಸೊ ಫಕೀರಪ್ಪ ಹೊನ್ನಪ್ಪ ನಾಯಕ್ ಅಥವಾ ಹೊನ್ನಪ್ಪ ಫಕೀರಪ್ಪ ನಾಯಕ್ ಇವರು ಉತ್ತರ ಕರ್ನಾಟಕದವರು, ಪೊಲೀಸ್ ಆಫೀಸರ್. ಸೊ ಯೋಗನೂ ಕಲಿಸ್ಕೊಡ್ತಿದ್ರು ರಾಜ್‌ಕುಮಾರ್ ಅವ್ರ ಮನೆಗೆ ಒಂದಿನ ಹೋಗಿ. ಸೊ ನಾನು ನಿಮಗೆ ಯೋಗ ಕಲಿಸ್ಕೊಡ್ತೀನಿ ಅಂಥೇಳಿ ಹೇಳಿದರು. ಆಗ ರಾಜ್‌ಕುಮಾರ್ ಅವ್ರಿಗೆ ಹತ್ತತ್ರ 40 ವರ್ಷ ಆಗ್ತಾಯಿತ್ತು. ಸೊ ಆ ಸಂದರ್ಭದಲ್ಲಿ ಶುರುವಾದಂಥ ಯೋಗ ಕಾಮನಬಿಲ್ಲು ಸಿನಿಮಾ ನೋಡಿರ್ಬೋದು. ಸೊ ಆ ಸಿನಿಮಾದ ಆರಂಭದಲ್ಲಿ ರಾಜ್‌ಕುಮಾರ್ ಅವರ ಯೋಗ ಏನು ಮಾಡಿದ್ರು ಅದು ರಿಯಲ್. ಸೊ ಅದನ್ನು ಅಭ್ಯಾಸ ಮಾಡ್ತಿದ್ರು ರಾಜ್‌ಕುಮಾರ್ ಅವರು. ಸೊ ಅದಕ್ಕೆ ಗುರು ಇವರೇ ನಾಯಕ್ ಅವರು. ಸೊ ಈ ಥರದ ವಿಚಾರ. ಹಾಗೆಯೇ ರಾಜ್‌ಕುಮಾರ್ ಅವರು ತುಂಬ ಪ್ರೀತಿಯಿಂದ ಊಟ ಮಾಡ್ತಿದ್ರು, ತುಂಬ ಆಸಕ್ತಿಯಿಂದ ಯೋಗ ಮಾಡ್ತಿದ್ರು. ಎಲ್ಲರ ಬಗ್ಗೆ ಕುತೂಹಲ ಇರ್ತಿತ್ತು. ತುಂಬ ಆತ್ಮೀಯರು ಬಂದು ನಮ್ಮ ಮಗನ ಮದುವೆಗೆ ಬಂದು ಹೋಗಬೇಕು ನೀವು ಅಂತಂದಾಗ ಮಾಸ್ಟರ್ ಹಿರಣ್ಣಯ್ಯ ಅವರ ಮಗನ ಒಂದು ಮದುವೆಗೆ ಬಂದಿದ್ದರು. ಸುಮಾರು ಹೊತ್ತು ಕೂತು ಸೊ ಊಟ ಮಾಡಿ ಇಬ್ಬರಿಗೂ ಆಶೀರ್ವಾದ ಮಾಡಿ ಹೋಗಿರುವಂಥದ್ದು. ಸೊ ಈ ಥರದ್ದೆಲ್ಲ ಸುಮಾರು ವಿಚಾರಗಳಿದೆ. ಸೊ ಇದು ರಾಜ್‌ಕುಮಾರ್ ಅವರ ಸೊ ಏನಪ್ಪ ಅಂತಂದರೆ ಅವ್ರ ಬಗ್ಗೆ ಹೇಳುವಂಥದ್ದು ಸುಮಾರಿದೆ. ಸೊ ಸದ್ಯಕ್ಕಿಷ್ಟು ಹೇಳಿರುವಂಥದ್ದು. ಏಪ್ರಿಲ್ 12 ರಾಜ್‌ಕುಮಾರ್ ಅವರ ಅಗಲಿದ ದಿನ ಅಂಥೇಳಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.